ಈ ಒಂದು ಸಂಸ್ಥೆಯಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ 11 ಮಾರ್ಚ್ 2026 ಕೊನೆಯ ದಿನಾಂಕ ಆಗಿರತ್ತೆ. ಇದು ನಮ್ಮ ಒಂದು ಕರ್ನಾಟಕ ರಾಜ್ಯ ಪವರ್ ಗ್ರೇಡ್ ಕಾರ್ಪೊರೇಷನ್ ಲಿಮಿಟೆಡ್ ದಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಇಲ್ಲಿ ಖಾಲಿರುವಂತಹ ಪೋಸ್ಟ್ ಎಲೆಕ್ಟ್ರಿಕಲ್ ಆಗಬಹುದು, ಅಪ್ರೆಂಟಿಸ್ ಆಗಬಹುದು ಅಥವಾ ಬಿಲ್ ಕಲೆಕ್ಟರ್ ಆಗಬಹುದು. ಈ ಒಂದು ಪೋಸ್ಟ್ ಗಳಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ನೋಡಿ, ನೇರವಾಗಿ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡ್ತಿದ್ದಾರೆ. ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ. ಹೊಸದಾಗಿ ಕನ್ನಡದಲ್ಲಿ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. ಇಲ್ಲಿ ನೋಡಿ, ಕನ್ನಡದಲ್ಲಿ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಇರತ್ತೆ. ನೀವೇನಾದ್ರೂ 10ನೇ ಮುಗಿಸಿದ್ರೆ ಅಥವಾ ಡಿಪ್ಲೊಮಾ ಮುಗಿಸಿದ್ರೆ ಅಥವಾ ಡಿಗ್ರಿ ಮುಗಿಸಿದ್ರೆ ಅಥವಾ ITI ಪಾಸ್ ಆಗಿದ್ರೆ ಯಾರು ಕೂಡ ಈ ಒಂದು ನೇಮಕಾತಿ ಮಿಸ್ ಮಾಡ್ಕೋಬೇಡಿ. ಮಹಿಳೆಯರಿಗೆ ಅವಕಾಶ ಇರತ್ತೆ, ಪುರುಷರಿಗೆ ಅವಕಾಶ ಇರತ್ತೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ವಿಡಿಯೋ ಕೊನೆತನಕ ನೋಡಿ, ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಈ ಒಂದು ಅರ್ಜಿ ಪ್ರಾರಂಭ ಆಗುವಂತ ಡೇಟ್ ಇದೆಯಲ್ಲ, 2 ಮಾರ್ಚ್ 2026 ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಹಾಕೋದಕ್ಕೆ ತುಂಬಾ ದಿನ ಟೈಮ್ ಕೊಟ್ಟಿಲ್ಲ ಇವರು. ಇಲ್ಲಿ ನೋಡಿ, ಆಫೀಸಲ್ಲಿ ಇರುವಂತ ಕನ್ನಡದಲ್ಲೇ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು ಯಾವ್ಯಾವ ಪೋಸ್ಟು ಏನು ಅಂತ ಹೇಳಿ. ಇಲ್ಲಿ ನೋಡಿ, ಕರ್ನಾಟಕ ರಾಜ್ಯದಲ್ಲೇ ನೇಮಕಾತಿ ಆಗ್ತಾ ಇದೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಯಾರು ಫೇಸ್ಬುಕ್ ದಲ್ಲಿ ನೋಡ್ತಾ ಇದ್ರಲ್ಲ, ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬ್ ದಲ್ಲಿ ನೋಡ್ತಾ ಇದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ಒಂದು ಸಂಸ್ಥೆ ಬಗ್ಗೆ ಕಮೆಂಟ್ ಮಾಡಿ. ನೋಡಿ, ಈ ಒಂದು ಸಂಸ್ಥೆ ಹೆಸರು ನಮ್ಮ ಒಂದು ಕರ್ನಾಟಕ ರಾಜ್ಯ ಪವರ್ ಗ್ರೇಡ್ ಕಾರ್ಪೊರೇಷನ್. ಇಲ್ಲಿಗೆ ಅರ್ಜಿ ಕರೆದಿದ್ದಾರೆ. ಈ ಒಂದು ಪವರ್ ಗ್ರೇಡ್ ಕಾರ್ಪೊರೇಷನ್ ಲಿಮಿಟೆಡ್ ದಲ್ಲಿ ಅಪ್ಲಿಕೇಶನ್ ಹಾಕಬೇಕು. 2 ಪ್ರಕಾರ ಆನ್ಲೈನ್ ನಲ್ಲಿ ಅವಕಾಶ ಇರುತ್ತೆ. ಬಟ್ ವೆಬ್ಸೈಟ್ಗಳು 2 ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವಂತ ವಿಧಾನ ಕೊಟ್ಟಿದ್ದಾರೆ. ನೋಡಿ, ಮೊದಲನೇ ಹಂತದಲ್ಲಿ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕಬೇಕು, 2ನೇ ಹಂತದಲ್ಲಿ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕಬೇಕು, ಅಷ್ಟೇ ಅಲ್ಲ ಮತ್ತು 3ನೇ ಹಂತದಲ್ಲಿ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕಬೇಕು ಅದೆಲ್ಲ ಡೀಟೇಲ್ಸ್ ಆಗಿ ವಿವರಣೆ ಕೊಟ್ಟಿದ್ದಾರೆ. ಮತ್ತು ಅಪ್ಲಿಕೇಶನ್ ಹಾಕುವಂತ ಪ್ರಮುಖ ಡೇಟ್ ಬಗ್ಗೆ ಇಲ್ಲಿ ನೋಡಿ. ಅರ್ಜಿಗಳು ಪ್ರಾರಂಭ ಆಗುವಂತ ದಿನಾಂಕ 2 ಮಾರ್ಚ್ 2026 ಅಂದ್ರೆ 2/3/2026 ಇದು ಪ್ರಾರಂಭ ಡೇಟು. ಕೊನೆಯ ದಿನಾಂಕ 11 ಮಾರ್ಚ್ 2026. ಈ ಒಂದು ದಿನಾಂಕ ಒಳಗಾಗಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಕೆಲವೊಂದು ರೂಲ್ಸ್ ಗಳನ್ನು ಕೊಟ್ಟಿದ್ದಾರೆ. ಆ ರೂಲ್ಸ್ ರೆಗ್ಯುಲೇಷನ್ ಒಂದೊಂದು ತಿಳಿಸ್ಕೊಡ್ತಾನೆ. ಟೋಟಲ್ ಆಗಿ ಖಾಲಿ ಇರುವಂತಹ ಪೋಸ್ಟ್ ಸುಮಾರು 188 ಪೋಸ್ಟ್. ಇದ್ರ ಬಗ್ಗೆ ಇನ್ನೊಂದು ಅಫಿಷಿಯಲ್ ಇರುವಂತಹ ಇಂಗ್ಲಿಷ್ ದಲ್ಲಿ ಒಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಈ ಒಂದು ಪವರ್ ಗ್ರೇಡ್ ಕಾರ್ಪೊರೇಷನ್ ಲಿಮಿಟೆಡ್ ದಿಂದ ಇಲ್ಲಿ ನೋಡಿ, ಇಂಗ್ಲಿಷ್ ದಲ್ಲಿ ನೋಟಿಸ್ ಆಗಿದೆ. 2/3/2026 ನೋಟಿಸ್ ಪ್ರಕಟ ಮಾಡಿದ್ದಾರೆ. ಇಲ್ಲಿ ಖಾಲಿರುವಂತಹ ಪೋಸ್ಟ್ ಬಗ್ಗೆ ಒಂದೊಂದಾಗಿ ವಿವರಣೆ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ITI ಎಲೆಕ್ಟ್ರಾನಿಕಲ್ಸ್ ಆಗ್ಬಹುದು, ಡಿಪ್ಲೊಮಾ ಎಲೆಕ್ಟ್ರಾನಿಕಲ್ಸ್, ಗ್ರಾಜುಯೇಟ್ ಸಿವಿಲ್, ಗ್ರಾಜುಯೇಟ್ ಎಲೆಕ್ಟ್ರಿಕಲ್, ಡಿಪ್ಲೊಮಾ ಸಿವಿಲ್ ಈ ರೀತಿಯ ಖಾಲಿ ಇರತ್ತೆ. ರಾಜ್ಯಗಳು ಸುಮಾರು 4 ರಾಜ್ಯದಲ್ಲಿ ಖಾಲಿ ಇರತ್ತೆ. ಅದರಲ್ಲಿ ನಮ್ಮ ಕರ್ನಾಟಕ ಕೂಡ ಒಂದು. ಯಾವ್ಯಾವ ರಾಜ್ಯದಪ್ಪ ಅಂದ್ರೆ, ಕರ್ನಾಟಕದಲ್ಲಿ ಖಾಲಿರುವಂತ ರಾಜ್ಯಗಳ ಹೆಸರು ಭಾರತದಲ್ಲಿ ಖಾಲಿರುವಂತ ರಾಜ್ಯ ಹೆಸರು ಉತ್ತರ ಪ್ರದೇಶ, ರಾಜಸ್ಥಾನ, ಹರಿಯಾಣ, ನಮ್ಮ ಕರ್ನಾಟಕ. ಈ ಒಂದು 4 ರಾಜ್ಯದಲ್ಲಿ ಇದು ನೇಮಕಾತಿ ಆಗ್ತಾ ಇದೆ. 2026 ಹೊಸ ನೇಮಕಾತಿ. ಈಗ ಅಲ್ಲಿ ಸುಮಾರು 1500ಕ್ಕಿಂತ ಅಧಿಕ ಪೋಸ್ಟ್ಗೆ ಅಪ್ಲಿಕೇಶನ್ ಕರೆದಿದ್ರು. ಈಗ ಮತ್ತೊಂದು ಸಲವಾಗಿ ನೇಮಕಾತಿ ಆಗ್ತಾ ಇದೆ. ಇದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. 2026 ನೇಮಕಾತಿ. ಅಪ್ಲಿಕೇಶನ್ ಹಾಕಿ ನೀವೇನಾದ್ರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ 13,500ರಿಂದ 17,500 ತನಕ ಪರ್ ಮಂತ್ ಆಗಿ ಸ್ಯಾಲರಿಗಳನ್ನ ಕೊಡ್ತಾರೆ. ಆ ಪೋಸ್ಟ್ ಅನ್ನ ವಿವರ ಕೊಟ್ಟಿದ್ದಾರೆ, ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಯಾವ ಒಂದು ರೀಸನ್ ದಲ್ಲಿ ಖಾಲಿ ಇರತ್ತೆ, ಆ ಒಂದು ಸಂಸ್ಥೆ ಹೆಸರು, ರಾಜ್ಯದ ಹೆಸರು ಕೊಟ್ಟಿದ್ದಾರೆ. ಮತ್ತು ಸಂಬಳ ನೋಡಿ ಎಷ್ಟೆಷ್ಟು ಇರತ್ತೆ. ಸುಮಾರು 5 ಪ್ರಕಾರ ಪೋಸ್ಟ್ ಇರತ್ತೆ. ಈ ಒಂದು ಪೋಸ್ಟ್ಗಳಿಗೆ 13,500ರಿಂದ 17,500 ತನಕ ಪರ್ ಮಂತ್ ಆಗಿ ಸ್ಯಾಲರಿ. ಇದು ವರ್ಷಕ್ಕೊಮ್ಮೆ ವೇತನ ಸೇನೆ ಕೂಡ ಹೆಚ್ಚಿಗೆ ಆಗತ್ತೆ CPC ಪ್ರಕಾರ. ಮತ್ತೆ ಇನ್ನೊಂದು ಪ್ರಮುಖವಾದ ಮಾಹಿತಿ ಹೇಳ್ಬೇಕಂದ್ರೆ, ಇದು ಪರ್ಮನೆಂಟ್ ಜಾಬ್ ಇರೋದಿಲ್ಲ, ಅಪ್ರೆಂಟಿಸ್ ಇರೋದ್ರಿಂದ 1 ವರ್ಷ ಒಪ್ಪಂದದಾದ್ಮೇಲೆ ಕೆಲಸ ಇರತ್ತೆ. 1961 ಅಡಿಯಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಇರತ್ತೆ. 1 ಇಯರ್ ತನಕ ನಿಮಗೆ ಕೆಲಸ ಇರತ್ತೆ. ಇದು ಎಕ್ಸ್ಪೀರಿಯನ್ಸ್ ಕೂಡ ಬೇಕಾಗತ್ತೆ. 1 ವರ್ಷ 2 ವರ್ಷ ತನಕ ಅದೆಲ್ಲ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ವಯೋಮಿತಿ ಬಗ್ಗೆ ರೂಲ್ಸ್ ರೆಗ್ಯುಲೇಷನ್ ಒಂದೊಂದೇ ಚರ್ಚೆ ಮಾಡೋಣ. ನೋಡಿ, ಈ ಒಂದರಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿಗಳ ಪ್ರಕಾರನೇ ತಿಳಿಸ್ಕೊಡ್ತೇನೆ ನಾನು. ಕನ್ನಡದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಅಪ್ಲಿಕೇಶನ್ ಹಾಕೋದು ವಯೋಮಿತಿ 18ರಿಂದ 29. ನಿಯಮಗಳ ಪ್ರಕಾರ ಏಜ್ ಲಿಮಿಟ್ ಇದರಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ 18ರಿಂದ 29 ವರ್ಷ ಇರ್ಬೇಕಾಗತ್ತೆ. ಅದೇ ಅರ್ಜಿ ಶುಲ್ಕ ಯಾವುದೇ ರೀತಿಯಾಗಿ ಇರೋದಿಲ್ಲ. ₹1 ಕೂಡ ನಮಗೆ ಇರೋದಿಲ್ಲ. ನೋ ಫೀಸ್ ಇರತ್ತೆ. ಮತ್ತು ಆಯ್ಕೆ ಪ್ರಕಾರದಲ್ಲಿ ಮೆರಿಟ್ ಪಟ್ಟಿ ಮತ್ತು ಸಂದರ್ಶನ ಮೂಲಕ 2 ಪ್ರಕಾರ ಆಯ್ಕೆಗಳನ್ನ ಮಾಡ್ತಾರೆ. ಮತ್ತು ಈ ಒಂದು
ಭಾರತೀಯ ಪವರ್ ಗ್ರೇಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ದಲ್ಲಿ 188 ಪೋಸ್ಟ್. ಇದ್ರ ಬಗ್ಗೆ ಅರ್ಧಕ್ಕರ್ಧ ಮಾಹಿತಿ ಗೊತ್ತಾಯ್ತು. ಇನ್ನು ಇದಕ್ಕೆ ವಿದ್ಯಾರ್ಹತೆ ಏನಾಗಿರ್ಬೇಕು? ವಿದ್ಯಾರ್ಹತೆ ITI ತೇರ್ಗಡೆ ಹೊಂದಿದವರು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 1 ವರ್ಷದ ಅವಧಿಗೆ ಇದು ವಿವಿಧ ಹುದ್ದೆಗಳಿಗೆ ನೇಮಕಾತಿ ಮಾಡ್ತಿದ್ದಾರೆ. ಅಪ್ರೆಂಟಿಸ್ಗಾಗಿ ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕವಾಗಿ ಅಪ್ಲಿಕೇಶನ್ ಹಾಕೊಳ್ಳಿ. ವಿವರವಾಗಿ ಸರಿಯಾಗಿ ಜಾಹೀರಾತನ್ನು ನೋಡ್ಕೊಳ್ಳಿ, ಸೂಚನೆಗಳನ್ನು ಕೊಟ್ಟಿದ್ದಾರೆ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಅದ ನಂತರ ಈ ಒಂದು ವೆಬ್ಸೈಟ್ದಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಂತೇಳಿ ಈ ಒಂದು ನೋಟಿಸ್ ಅಲ್ಲಿ ಕೊಟ್ಟಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ITI ಅಪ್ರೆಂಟಿಸ್ ಹುದ್ದೆಗಳಿಗೆ ITI ಪಾಸ್ ಆಗಿರಬೇಕು. ಅದೇ ಏನಾದ್ರು ಡಿಪ್ಲೊಮಾ ಅಪ್ಲಿಕೇಶನ್ ಹಾಕಿದ್ರೆ ಡಿಪ್ಲೊಮಾ ಪಾಸ್ ಆಗಿರಬೇಕು. ಅದೇ ಏನಾದ್ರು ಡಿಗ್ರಿ, ಗ್ರಾಜುಯೇಟ್ ಅಪ್ರೆಂಟಿಸು, ಎಲೆಕ್ಟ್ರಿಕಲು, ಸಿವಿಲು, ವಿದ್ಯುತ್ ಈ ರೀತಿಯಾಗಿ ಅಪ್ಲಿಕೇಶನ್ ಹಾಕಿದ್ರೆ BA, BSc, BTech ಇದಾಗಿರಬೇಕು. SSLC ಪೂರ್ಣಗೊಳಿಸಿದವ್ರಿಗೆ ಎಲ್ಲ ಕೆಲಸ ಸಿಗತ್ತೆ. ಇದು ಅದನ್ನ ಅರ್ಥ ಮಾಡ್ಕೊಳ್ಳಿ. ಇದು ಮಾನದಂಡಗಳ ಪ್ರಕಾರ ವಯೋಮಿತಿ ಕೂಡ ಸರಿಲಿಕ್ಕೆ ಅನುವು ಆಗತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಪ್ರಮುಖ ಡೇಟ್ ಬಗ್ಗೆ 11 ಮಾರ್ಚ್ 2026 ತನಕ ಮಾತ್ರ ಅವಕಾಶ. ಇದನ್ನ ಯಾವುದೇ ರೀತಿಯಾಗಿ ಮಿಸ್ ಮಾಡ್ಕೋಬೇಡಿ. ಇದೊಂದು ಬೃಹತ್ ನೇಮಕಾತಿ ಅಂತ